ನಗರದ ಸೋಮವಾರಪೇಟೆ ಹಿರೇಮಠದಲ್ಲಿ ಶ್ರೀಮಠದ ಪೂಜ್ಯ ಶ್ರೀ ಅಭಿನವ ರಾಜೋಟಿ ವೀರ ಶಿವಾಚಾರ್ಯ ಮಹಾಸ್ವಾಮಿಗಳು, ಪೂಜ್ಯ ಶ್ರೀ ಶಾಂತಮಲ್ಲ ಶಿವಾಚಾರ್ಯ ಮಹಾಸ್ವಾಮಿಗಳು ಕಿಲ್ಲೆ ಬೃಹನ್ಮಠ ಹಾಗೂ ಪೂಜ್ಯ ಶ್ರೀ ವೀರ ಸಂಗಮೇಶ್ವರ ಶಿವಾಚಾರ್ಯ ಮಹಾಸ್ವಾಮಿಗಳು ಇವರ ಸಾನ್ನಿಧ್ಯದಲ್ಲಿ ವೇದಮೂರ್ತಿ ಪಂಪಾಪತಿ ಶಾಸ್ತ್ರಿಗಳವರ ಸಮ್ಮುಖದಲ್ಲಿ ಡಾಕ್ಟರ್ ಪಂಡಿತ ಪುಟ್ಟರಾಜ ಕವಿ ಗವಾಯಿಗಳವರ 15ನೇ ವರ್ಷದ ಪುಣ್ಯ ಸ್ಮರಣೆಯ ನಿಮಿತ್ತ ರಾಷ್ಟ್ರ ಮತ್ತು ಅಂತಾರಾಷ್ಟ್ರೀಯ ಮಟ್ಟದ ಕಲಾವಿದರಿಂದ ಹಾಗೂ ಸ್ಥಳೀಯ ಕಲಾವಿದರಿಂದ 2 ದಿನಗಳ ಸಂಗೀತ ಸಮ್ಮೇಳನ ಹಾಗೂ ಗದುಗಿನ ವೀರೇಶ್ವರ ಪುಣ್ಯಾಶ್ರಮದ ಪೀಠಾಧಿಪತಿಗಳಾದ ಪೂಜ್ಯ ಶ್ರೀ ಕಲ್ಲಯ್ಯ ಅಜ್ಜನವರ 2985ನೇ ತುಲಾಭಾರ ಕಾರ್ಯಕ್ರಮವನ್ನು ಡಾಕ್ಟರ್ ಪಂಡಿತ ಪುಟ್ಟರಾಜ ಸಾಂಸ್ಕೃತಿಕ ಟ್ರಸ್ಟ್ ವತಿಯಿಂದ ಹಮ್ಮಿಕೊಳ್ಳಲಾಗಿತ್ತು. ಪ್ರಾರಂಭದಲ್ಲಿ ಓಂ ಜ್ಯೋತಿ ಇನಾಮದಾರರಾದ ಪ್ರಾರ್ಥನಾ ಗೀತೆಯೊಂದಿಗೆ ಕಾರ್ಯಕ್ರಮ ಪ್ರಾರಂಭದ ಸಂಗೀತ ಸಮ್ಮೇಳನವು ಪಿ ಪುಷ್ಪ ಚಿನ್ನಯ್ಯ ಸ್ವಾಮಿಯವರ ಭಕ್ತಿ ಸೇವೆ ಸಲ್ಲಿಸಿದ ನೂತನವಾದ ಗುರು ಪುಟ್ಟರಾಜರ ಭಾವಚಿತ್ರವನ್ನು ಪೂಜ್ಯ ಶ್ರೀ ಕಲ್ಲಯ್ಯ ಅಜ್ಜನವರು ಲೋಕಾರ್ಪಣೆಗೊಳಿಸಿದರು. ನಂತರ ಅಭಿನವ ಶ್ರೀಗಳು, ಕಿಲ್ಲೆ ಶ್ರೀಗಳು, ಕಲ್ಲಯ್ಯ ಅಜ್ಜನವರು ಹಾಗೂ ವೇದಿಕೆಯ ಮೇಲೆ ಆಸೀನರಾದ ಕಾಂಗ್ರೆಸ್ ಯುವ ಮುಖಂಡರಾದ ರವಿ ಬೋಸರಾಜ್, ಗಿರಿಜಾ ಶಂಕರ್, ಮಹಾನಗರ ಪಾಲಿಕೆಯ ಮಾಜಿ ಉಪಮೇಯರ್ ಸಾಜಿದ್ ಸಮೀರ್, ಕಾಂಗ್ರೆಸ್ ಮುಖಂಡರಾದ ನರಸಿಂಹಲು ಮಾಡಗೇರಿ, ರಾಮಚಂದ್ರಪ್ಪ ಕರ್ಲಿ ಹಾಗೂ ಸರ್ವ ಗಣ್ಯರು, ಟ್ರಸ್ಟಿನ ಸರ್ವ ಪದಾಧಿಕಾರಿಗಳು ಸೇರಿ ದೀಪವನ್ನು ಪ್ರಜ್ವಲಿಸುವ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು. ಜ್ಯೋತಿರ್ಗಮಯ ಸಹನಾವನತೋ ಸಾವೀರಂ ಕರವಾವಹೈ ತೇಜಸ್ವಿನಾಧೀತಮಸ್ತೋ ಮಹಾವಿದ್ಯಾವಹೈ. ಓಂ ಶಾಂತಿ. ಹಾಗೂ ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ಎಲ್ಲ ಗಣ್ಯಮಾನ್ಯರಿಂದ ಈ ಒಂದು ಸಂಗೀತ ಸಮ್ಮೇಳನದ 2 ದಿವಸದ ಒಂದು ದೀಪ ಬೆಳಗಿಸುವುದರ ಮುಖಾಂತರ ಈ ಒಂದು ಕಾರ್ಯಕ್ರಮಕ್ಕೆ ಚಾಲನೆ. ಮಡಿಕೆಯ ಮಾಡುವುದೇ ಮೊನ್ನೆ ಮೊದಲು, ತೊಡಿಗೆಯ ಮಾಡುವುದೇ ಒಣ್ಣೆ ಮೊದಲು, ಶಿಕ್ಷಣ ಪಡೆಯಲು ಗುರುಪದವೇ ಮೊದಲು ಒಂದು ಕಾರ್ಯಕ್ರಮವನ್ನ ಆರಂಭಿಸುವುದೇ ಜ್ಯೋತಿ ಮೊದಲು ಅಂತಕ್ಕಂಥ ಮಾತನ್ನ ಹೇಳ್ತಾ, ಓಂ ಅಸತೋ ಮಾ ಸದ್ಗಮಯ ತಮಸೋ ಮಾ ಜ್ಯೋತಿರ್ಗಮಯ ಮೃತ್ಯೋ ಮಾ ಮೃತಂಗಮಯ. ಓಂ ಸಹನಾ ಭವತೋ ಸಹನಾ ಭುನತೋ ಸಹ ವೀರಂ ಕರವಾವಹೈ ತೇಜಸ್ವಿನಾಮಧೀತಮಸ್ತೋ ಮಹಾವಿದ್ಯಾವಹೈ. ಓಂ ಹ್ರೀಂ ಶಾಂತಿ ಶಾಂತಿ ಶಾಂತಿ. ಶ್ರೀ ಆನಂದ ಗುರುಕುಮಾರೇಶ್ವರ ಕೋಟಿ ವೀರ ಶಿವಾಚಾರ್ಯರಾದಿಗೆ ಶಾಂತಮಲ್ಲ ಶಿವಾಚಾರ್ಯರ ಎಲ್ಲ ಗಣ್ಯಮಾನ್ಯರು ಈ ಗವಾಯಿಗಳವರ 2 ದಿವಸಗಳ ಒಂದು ಸಂಗೀತ ಕಾರ್ಯಕ್ರಮಕ್ಕೆ ಸರ್ವ ಶ್ರೀಗಳ ಸಾನ್ನಿಧ್ಯದಲ್ಲಿ ಕೌಶಲ್ಯ ಬಿ ವೆಂಕಟರೆಡ್ಡಿ ಹಾಗೂ ಕುಟುಂಬದವರು ಕಲ್ಲಯ್ಯ ಅಜ್ಜನವರ 2985ನೇ ತುಲಾಭಾರ ಕಾರ್ಯಕ್ರಮವು ವಿಜೃಂಭಣೆಯಿಂದ ಜರುಗಿತು. ಶ್ರೀಗಳು ದಂಪತಿಗಳಿಗೆ ಸನ್ಮಾನಿಸಿ ಶುಭಾಶೀರ್ವದಿಸಿದರು. ನಂತರ ಧರ್ಮ ಸಂದೇಶ ನೀಡಿದ ಕಿಲ್ಲೆ ಶ್ರೀಗಳು, ಸತತ 15 ವರ್ಷಗಳಿಂದ ಪುಟ್ಟರಾಜರ ಪುಣ್ಯ ಸ್ಮರಣೆಯನ್ನು ನಡೆಸುತ್ತಿರುವುದು ಶ್ಲಾಘನೀಯವಾದದ್ದು. 15ನೇ ವರ್ಷದಿಂದ ಸತತ ಪ್ರಯತ್ನದಿಂದ ಈ ವರ್ಷ ವೀರೇಶ್ವರ ಪುಣ್ಯಾಶ್ರಮದ ಪೀಠಾಧಿಪತಿಗಳಿಗೆ ತುಲಾಭಾರ ನೆರವೇರಿಸಿದ್ದು ಇನ್ನೂ ಸಂತೋಷ ತಂದಿದೆ. ಡಾಕ್ಟರ್ ಪಂಡಿತ ಪುಟ್ಟರಾಜ ಕವಿ ಗವಾಯಿಗಳಿಗೆ ಅದೆಷ್ಟೋ ತುಲಾಭಾರ ನಡೆದು ಹೋಗಿವೆ. ಅದಕ್ಕೆ ಅವರನ್ನು ಜಗತ್ತಿನ ಏಕೈಕ ತುಲಾಭಾರ ಚಕ್ರವರ್ತಿ ಎಂದು ಹೇಳಲಾಗುತ್ತದೆ ಎಂದು ನುಡಿದರು. ಕೆಲಸಗಳನ್ನ ನಾವು ಬಹಳ ಕಂಡಿದ್ದೇವೆ. ಏನು ಮಾಡ್ಲಿಕ್ಕಾಗಲ್ಲ. ಕಣ್ಣಿಲ್ಲ ಅನ್ನುವಂತಹ ಒಂದು ದುಃಖದ ವಿಷಯವನ್ನ ಅವರ ಸಮೀಪ ಸುಳಿಲಾರದಂತೆ ಸುದೀರ್ಘ ಜೀವನವನ್ನ ಸವಿಸಿ ಇಡೀ ಕರ್ನಾಟಕ ರಾಜ್ಯಕ್ಕೆಲ್ಲ ಭಾರತಕ್ಕೆ ಮುಕುಟಪ್ರಾಯರಾಗಿರುವುದಷ್ಟೇ ಅಲ್ಲದೆ ಅವರಿಗಾದಂತಹ ತುಲಾಭಾರಗಳು ಜಗತ್ತಿನ ಯಾವ ವ್ಯಕ್ತಿಯೂ ಕೂಡ ಆಗಿಲ್ಲ. ಅಷ್ಟು ತುಲಾಭಾರ ಕಾರ್ಯಕ್ರಮಗಳನ್ನು ಪಡೆದ ಕೀರ್ತಿ ನಮ್ಮ ಡಾಕ್ಟರ್ ಪುಟ್ಟರಾಜ ಕವಿಗವಾಯಿಗಳವರಿಗೆ ಸತ್ತಾ ಇದೆ. ಅಂಥ ಪೀಠದ ಈ ಪ್ರಸ್ತುತ ಪೀಠಾಧ್ಯಕ್ಷರು ಈ ಕಾರ್ಯಕ್ರಮಕ್ಕೆ ಆಗಮಿಸಿ ಈ ಪೂರ್ವ ಆಶ್ರಮದ ಈ ಎಲ್ಲ ಕಲಾವಿದರು ಏನಿದ್ದಾರೆ ಗದಗಿನ ವೀರೇಶ್ವರ ಪುಣ್ಯಾಶ್ರಮದಲ್ಲಿ ಅಭ್ಯಾಸ ಮಾಡಿ ಬಂದಿರತಕ್ಕಂಥವ್ರು, ಗುರುಗಳ ಆರಾಧನೆ ಇನ್ನೊಂದು ನಡೀತಾ ಇದೆ. ಪಂಚಾಕ್ಷರಿ ಗವಾಯಿಗಳವರ ಟ್ರಸ್ಟ್ ಕಮಿಟಿಯಿಂದ ಅದು ಸಾರ್ವತ್ರಿಕವಾಗಿ ಗುರುಗಳು ನಡೀತಾ ಇದೆ. ಎರಡನೇದಾಗಿ ನಮ್ಮ ಪುಟ್ಟರಾಜ ಗವಾಯಿಗಳವರ
ಆರಾಧನೆಯನ್ನು ಕೂಡ ಮಾಡುವಂಥ ಒಂದು ಕಾರ್ಯಕ್ಕೆ ನಮ್ಮ ಸಮಿತಿಯ ಅಧ್ಯಕ್ಷರಾಗಿರ್ತಕ್ಕಂಥ ಈರಣ್ಣನವರು ಅವರೆಲ್ಲ ಕಮಿಟಿಯವರು ಸೇರಿಕೊಂಡು ಮಾಡಿದ್ದಾರೆ. ಬಹಳ ಸಂತೋಷವಾಗಿರುವಂತಹ ಕಾರ್ಯಕ್ರಮ. ಜಗತ್ತಿನಲ್ಲಿ ಎಷ್ಟೋ ಬಳಲಿ ಬೆಂಡೆದ್ದು ಬೇಸೆತ್ತು ಜೀವನವನ್ನ ಸಾಗಿಸಿದಾಗ ನೀವು ಏನಾದರೂ ಒಂದು ಸಂಗೀತದ ಗಾಯನ ಆಗಿರ್ಬೋದು, ತಂತಿಯ ವಾದ್ಯವನ್ನಾಗಿರ್ಬೋದು, ಅಥವಾ ಹಾಡುಗಾರಿಕೆಯನ್ನಾಗಿರ್ಬೋದು, ಇವದರಲ್ಲಿ ಯಾವುದಾದ್ರೂ ಒಂದು ವಾದ್ಯಗಳನ್ನಾಗಲಿ ಸಂಗೀತವನ್ನಾಗಲಿ ನಮ್ಮ ಕರ್ಣಕ್ಕೆ ಬಿತ್ತು ಅಂತಂದ್ರೆ ಸಾವಿರ ಸಹಸ್ರ ಕಷ್ಟಗಳಿದ್ರೂ ಕೂಡ ನಮ್ಮನ್ನೆಲ್ಲವನ್ನ ಮನಸ್ಸನ್ನ ಸಂತುಷ್ಟಗೊಳಿಸಿ ಒಂದು ಭಾವನಾ ಲೋಕಕ್ಕೆ ಕರೆದೊಯ್ಯುವಂತಹದ್ದೇ ಸಂಗೀತ ಎನ್ನುವಂತಹ ಮಾತನ್ನ ಸಾಹಿತಿಗಳಾಗಿರುವಂತಹ SL ಭೈರಪ್ಪನವರು ಹೇಳಿಕೊಂಡು ಬರ್ತಾ ಇದ್ದಾರೆ. ನಂತರ ಧರ್ಮ ಸಂದೇಶ ನೀಡಿದ ಅಭಿನವ ಶ್ರೀಗಳು ಪ್ರಾಣ ಪಕ್ಷಿ ಹಾರಿ ಹೋದ ಒಂದು ಮಗುವನ್ನು ಪಾದೋದಕ ಭಸ್ಮದ ಲೇಪನದಿಂದ ಮಗುವನ್ನು ಮರುಜೀವ ಕೊಟ್ಟಂತ ಪವಾಡ ಪುರುಷರು ಎಂದು ನುಡಿದರು. ನಮ್ಮ ಹಿರಣ್ಣ ಜಾಲಿಬೇಂಚ್ ಅವರದರ ಹಾವೇರಿ, ಈಗ ಅವ್ರ ತಾಲೂಕಿತ್ತು, ಈಗ ಹಾವೇರಿ ಜಿಲ್ಲೆ ಆಗಿದಲ್ಲ, ಒಂದು ಯಾವುದೋ ಊರಿಗೆ ಭಿಕ್ಷಕ್ ಹೋದಾಗ ಅವ್ರ ಮನ್ಯಾಗ ಅವ್ರು ಪ್ರತಿ ವರ್ಷನೂ ಕೂಡ ಭಿಕ್ಷಕ್ ಹೋಗ್ತಿದ್ರು ಅಜ್ಜರು. ಆಶ್ರಮಕ್ಕೆ ಬಹಳ ದೊಡ್ಡ ಆಸ್ತಿ ಅಲ್ಲ, ಆಸ್ತಿ ಇಲ್ಲ. ಆಶ್ರಮಕ್ಕೆ ಏನ್ ಆಸ್ತಿ ಅಂತ ಕೇಳಿದ್ರೆ ಭಕ್ತರೇ ಆಶ್ರಮದ ದೊಡ್ಡ ಆಸ್ತಿ ಅಂತ ಹೇಳಿ ನಂಬಿಕೊಂಡವರು ಪುಟ್ಟಯ್ಯ ಅಜ್ಜರು ಮತ್ತು ಕಲ್ಲಯ್ಯ ಅಜ್ಜರು ಅನ್ನೋರು ಅಷ್ಟೇ, ಪಂಚಾಕ್ಷರ ಗವಾಯಿಗಳವರಾದರೂ ಕೂಡ ಅಷ್ಟೇ. ಆಶ್ರಮಕ್ಕೆ ಯಾರು ಆಸ್ತಿ ಅಂತ ಕೇಳಿದ್ರೆ ಭಕ್ತರೇ ಆಸ್ತಿ. ಭಿಕ್ಷೆ ಬೇಡಬೇಕು, ಆಶ್ರಮ ನಡೆಸಬೇಕು. ಈಗಿನಂಗ ಮೊದಲಿನ ಕಾಲದೊಳಗೆ ಲಕ್ಷ ಕೊಡ್ತಕ್ಕಂಥ ಭಕ್ತರು ಇದ್ರು ಏನು ಗೊತ್ತಿಲ್ಲ. ಅವಾಗ ಊರೂರ ಮನೆ ತಿರುಗಿ ಭಿಕ್ಷೆ ಮಾಡಬೇಕು. ಪುಟ್ಟಯ್ಯ ಅಜ್ಜರು ಪ್ರತಿ ವರ್ಷದ ಪದ್ಧತಿಯಂತೆ ಒಂದು ಮನೆಗೆ, ಒಂದು ಊರಿಗೆ ಹಾವೇರಿ ಜಿಲ್ಲೆ ಒಳಗೆ ಭಿಕ್ಷಕ್ಕೆ ಹೋಗ್ಯಾರ. ಅವ್ರ ಮನೆಯೊಳಗ ಮೌನವನ್ನ ಆವರಿಸದ ಕೆಂಗಾಪುರ ಶಿಗ್ಗಾಂವ್ ತಾಲೂಕಿನೊಳಗೆ ಬರ್ತದ. ಆ ಸಮಯಕ್ಕ ಈರಣ್ಣ ನಮ್ಮ ಹೂಗಾರ್ ಜಾಲಿ ಬೆಂಚಿಯವರು ಕೂಡ ಅವ್ರ ಪುಟ್ಟಯ್ಯ ಅಜ್ಜವ್ರ ಜೊತೆ ಇಲ್ಲೇ ಇದ್ದವ್ರೆ. ಅವ್ರ ಮನೆಯೊಳಗ ಸುಮಾರು 10-15 ವರ್ಷದ ಮಗು ತೀರ್ಕೊಂಡಿತ್ತಂತ. ಮನೆಯೊಳಗ ಮೌನ, ಸೂತಕದ ಛಾಯೆ. ಅಜ್ಜವ್ರು ಅವ್ರ ಮನೆಗೆ ಭಿಕ್ಷಕ್ಕೆ ಹೋಗ್ಯಾರ ಪುಟ್ಟಯ್ಯ ಅಜ್ಜವ್ರು. ಯಾಕಪ್ಪ ಮನೆಯೊಳಗೆ ಯಾರು ಮಾತನಾಡೋರಲ್ಲ, ಯಾಕ ಮೌನವನ್ನ ಆವರಿಸದಂದಾಗ ಯಾರೋ ಬಂದ ಅಜ್ಜವ್ರ ಕಿವ್ಯಾಗ ಹಿಂಗ್ರಿ ಈ ಮನೆಯೊಳಗ ಮಗು ತೀರ್ಕೊಂಡಲ್ಲ ಅಂದಾಗ ಪುಟ್ಟಯ್ಯ ಅಜ್ಜರನ್ನ ಮಗುವನ್ನು ತೊಂಬರಪ್ಪ ಅಂತ ಹೇಳಿ ಒಂದು ಹೊಸ ಬಟ್ಟಿ ಮೇಲೆ ಮಲಗಿಸಿ, ಆ ಕೂಸಿನ ಮೇಲೆ ಒಂದು ಹೊಸ ಬಟ್ಟಿ ಮಲಗಿಸಿ ತಮ್ಮ ಜೋಳಿಗೆಯಲ್ಲಿರ್ತಕ್ಕಂಥ ಭಸ್ಮವನ್ನ ಆ ಮಗುವಿನ ಹಣಿ ಮೇಲೆ ಹಚ್ಚಿ ಪಾದೋದಕವನ್ನ ಸತ್ತಿರ್ತಕ್ಕಂಥ ಮಗುವಿನ ಬಾಯಿಯೊಳಗೆ ಹಚ್ಚಿ ಹಾಕಿದ್ರೆ ಶಿವ ಅನ್ಕೊಂತ ಮಗು ಏನ್ ಮಾಡತ್ತಂತ ಎದ್ದು ಕೂತಂತ. ಇದು ಎಲ್ಲೋ ಪುರಾಣದಾಗ ಬರೆದಿರ್ತಕ್ಕಂಥ ಕಥೆ ಅಲ್ಲ, ಇದು ಕಣ್ಣಾರೆ ನೋಡಿರ್ತಕ್ಕಂಥವರು ಯಾರಂತ ಕೇಳಿದ್ರೆ ನಮ್ಮ ಈರಣ್ಣ ಹೂಗಾರ್ ಜಾಲಿ ಬೆಂಚಿಯವರು. ಈ ಸತ್ಯ ನಮ್ಮ ಕಣ್ಣು ಮುಂದೆ ಅದಾರೆ. ಇಂಥ 10 ಹಲವಾರು ಪವಾಡಗಳನ್ನ ಸಂಗೀತ ಲೋಕಕ್ಕೆ ಬಹಳ ದೊಡ್ಡ ಕೊಡುಗೆಯನ್ನ ಕೊಟ್ಟಿರ್ತಕ್ಕಂಥವರು ಪುಟ್ಟಯ್ಯ ಅಜ್ಜವರು. ಅಂಥವರ ಪುಣ್ಯ ಸ್ಮರಣೋತ್ಸವ ನಿಮಿತ್ತವಾಗಿ ನಮ್ಮ ಟ್ರಸ್ಟಿನ ಎಲ್ಲ ಸದಸ್ಯರು, ಎಲ್ಲ ಪದಾಧಿಕಾರಿಗಳು ನಿಮ್ಮೆಲ್ಲರ ಸಹಕಾರದಿಂದ, ಮಹಾದಾನಿಗಳ ಸಹಕಾರದಿಂದ ಈ ಕಾರ್ಯಕ್ರಮವನ್ನ ಯಶಸ್ವಿಯನ್ನುಗೊಳಿಸಿದ್ದನ್ನು ನೋಡಿ ನಮಗಂತೂ ಬಹಳಷ್ಟು ಸಂತೋಷ ಆಗ್ತಾ ಇದೆ. ನಿಮ್ಮ ಮನೆಯಲ್ಲಿ ಅಂಧ ಅನಾಥ ಮಕ್ಕಳಿದ್ದರೆ ವೀರೇಶ್ವರ ಪುಣ್ಯಾಶ್ರಮಕ್ಕೆ ಕಳಿಸಿ ಪುಣ್ಯ ಕಟ್ಟಿಕೊಳ್ಳಿ ಎಂದು ಕಲ್ಲಯ್ಯ ಅಜ್ಜನವರು ಧರ್ಮ ಸಂದೇಶದಲ್ಲಿ ನುಡಿದರು. ಹಾಗಾಗಿ ಮೊನ್ನೆ ತಾನೇ ಇಲ್ಲಿ ನಮ್ಮ ಅಂಬೈನೂರು ಸರ್ಕಾರ ಮಾಡಿದ್ರು ರಾಯಚೂರಲ್ಲಿ. ಒಟ್ಟಾರೆ ಹೇಳ್ಬೇಕಂದ್ರೆ ನಮ್ಮ ಆಶ್ರಮಕ್ಕ ನಮ್ಮ ಪೂಜ್ಯ ಗುರುಗಳು ಮಾತಾಡಿದ್ರು. ಆ ವಿಶೇಷವಾಗಿ ಏನಂದ್ರೆ ನಮ್ಗೆ ಎಲ್ಲಾದ್ರೂ ಕಣ್ಣಿಂದ ಮಕ್ಕಳು ಕಾಲದಿಂದ ಹೋದ್ರೆ ಗದಗ, ದಾವಣಗೆರೆ, ಶಿವಮೊಗ್ಗ 3 ಕಡೆ ನಮ್ಮ ಆಶ್ರಮ ಇರೋದ್ರಿಂದ ತಂದು ಕೊಡ್ರಿ ಅಂತೇಳಿ ಮೂಲಕವಾಗಿ ಕೇಳ್ಕೊಳ್ತಾ ನಮ್ಮ ಗುರುಗಳು ಏನ್ ಮಾಡಿದ್ರು ಅಂದ್ರೆ ಪೂಜ್ಯರು ಆಶ್ರಮ ಚಿನ್ನದಲ್ಲಿ, ಉಭಯ ಪೂಜ್ಯರು ಕೂಡ ಆಶ್ರಮ ಚಿನ್ನದಲ್ಲಿ ಹೇಳಿದ್ರು. ಅಲ್ಲಿ ಆಶ್ರಮದಲ್ಲಿ ಅಂತಂದ್ರೆ ಅದು ಕುಮಾರಸ್ವಾಮಿಗಳ ಶ್ರಮ, ಪಂಚಾಕ್ಷರ ಗುರುಗಳ ಶ್ರಮ, ಪುಟ್ಟರಾಜ ಗುರುಗಳ ಶ್ರಮ, ನಿಜಕ್ಕೂ ಅದು ಪುಣ್ಯಾಶ್ರಮ. 3 ಶ್ರಮದಿಂದ ಅದು ಪುಣ್ಯಾಶ್ರಮ ಆಗೈತಿ. ಕಾರಣ ಹಾಗಲ್ ಕುಮಾರಸ್ವಾಮಿಗಳೊಂದು ಪಂಚಾಕ್ಷರ ಪುಟ್ಟರಾಜರನ್ನು ಕರ್ಕೊಂಡು ಬರಲಿಲ್ಲಂದ್ರೆ ಈ ಸಂಗೀತ ಸಾಹಿತ್ಯ ನಾಟ್ಯದಲ್ಲಿ ಸಿಗ್ತಿದ್ದಿಲ್ಲ. ನಮಗೆ ಸರಳ
ಹಾಗಾಗಿ ಇವತ್ತು 1,47,000 ವಿದ್ಯಾರ್ಥಿನಿಯರನ್ನ ನಮ್ಮ ನಾಡಿಗೆ ಕೊಟ್ಟಂತ ಕೀರ್ತಿ ಅಂದ್ರೆ ಅದು ಒಂದು ಪುಣ್ಯಾಶ್ರಮ ಅಂತ ಹೇಳಿ ಹೇಳಕ್ ಬಹಳ ಸಂತೋಷ ಆಗ್ತಾ ಇದೆ. ಅದಕ್ಕೆ ಅಂತ ಒಂದು ಪುಣ್ಯಾಶ್ರಮದ ತಾವೆಲ್ಲರೂ ಕೂಡ ಇನ್ನೂ ಅನೇಕ ಭಾಗದಲ್ಲಿ ಎಲ್ಲಾದ್ರೂ ಕಣ್ಣಿದ್ದರಿದ್ರೆ ತಂದುಕೊಂಡ್ರೆ ಆಶ್ರಮಕ್ಕೆ ಅಂತ ಹೇಳಿ ತಿಳಿಸುತ್ತಾ ವಿಶೇಷ ಆಹ್ವಾನಿತ ಕಲಾವಿದರಾದ ವಿದ್ಯಾಶ್ರೀ ಸಾಲಿಮಠ ಬೆಂಗಳೂರು ಹಾಗೂ ಪಂಡಿತ ದೇವೇಂದ್ರ ಕುಮಾರ ಪತ್ತಾರ ರಾಜ್ಯೋತ್ಸವ ಪ್ರಶಸ್ತಿ ಪುರಸ್ಕೃತರು ಹಿಂದೂಸ್ತಾನಿ ಸಂಗೀತವನ್ನು ಪ್ರಸ್ತುತಪಡಿಸಿದರು. ಇವರಿಗೆ ವಾದ್ಯಗಳ ಸಾಥಿಯಾಗಿ ಹರಿಕೃಷ್ಣ ಪುರೋಹಿತ್, ಪವಮಾನ ಅರಳಿಕಟ್ಟೆ, ಮೃತ್ಯುಂಜಯ ಅವರು ಇದ್ದರು.
ಮಗನಿರುಳು ದುಡ್ಡಿಗೆ ಸಾಯ್ತಿ ಮಗನಿರುಳು ದುಡ್ಡಿಗೆ ಸಾಯ್ತಿ ನೀವು ಮ್ಯಾಲ ಹಿರಿಯರ ಬಲ ಯಾರ ಬಲ ಯಾರ ಬಲ ಯಾರ ಹುಟ್ಟಿದವನು ಉಳಿಯುವುದಿಲ್ಲ ತಿರುಗಿ ತಿರುಗಿ ಬರುವುದು ಇಲ್ಲ ಹುಟ್ಟಿದವನು ಉಳಿಯುವುದಿಲ್ಲ ತಿರುಗಿ ತಿರುಗಿ ಬರುವುದು ಇಲ್ಲ ಪಂಚಾಕ್ಷರಿ ಎಳೆಯನ ಕುಲ್ಲ ಪಂಚಾಕ್ಷರಿ ಎಳೆಯನ ಕುಲ್ಲ ಮನಸ್ಸಿನ ಕೆಟ್ಟನ ಕೈಯಾನ ಯಾರ ಬಲ ಯಾರ ಯಾರ ಬಲ ಯಾರ ನಾನು ನನಗೂ ಉನ್ನತಿಯಲ್ಲ ನಾನು ನನಗೂ ಉನ್ನತಿಯಲ್ಲ ನೀನು ಯಾರ ಬಲ ಯಾರ ಬಲ ಯಾರ ಬಲ ಯಾರ ಬಲ ಯಾರ ಧನ್ಯವಾದಗಳು. ತಂದೆ ತಾಯಿಗೆ ಕಾಣದ ಕುರುಡರಾದ ತಂದೆ ತಾಯಿಗೆ ಭವಕ್ಕೆ ಭಾರವಾದ ನಮಗೆ ಭವಕ್ಕೆ ಭಾರವಾದ ನಮಗೆ ಬದುಕು ಸುಂದರ ಮಾಯನ ಯಾವ ಜನ್ಮದ ಪುಣ್ಯವೇನೋ ಪುಟ್ಟರಾಜ ಗುರು ಗುರುದಾನ ಬದುಕಿ ಕುಂದು ನೆಲೆಯಂತು ಅನ್ನವಿದ್ಯೆ ಉಚಿತ ಬದುಕಿ ಬಂದು ನೆಲೆಯಂತು ಕೊಟ್ಟು ನಮ್ಮ ಮಾರ್ಗ ಅನಾಥರ ಮಾರ್ಗ ಉಳಿಸನ ಯಾವ ಜನ್ಮದ ಪುಣ್ಯವೇನೋ
ಕಾರ್ಯಕ್ರಮದ ಪ್ರಾರಂಭದಲ್ಲಿ ಸ್ಥಳೀಯ ಕಲಾವಿದರು ತಮ್ಮ ಸಂಗೀತವನ್ನು ಪ್ರಸ್ತುತಪಡಿಸಿದರು. ಸರ್ವ ಶ್ರೀಗಳಿಗೆ ಮತ್ತು ಸರ್ವ ಗಣ್ಯರಿಗೆ ಟ್ರಸ್ಟ್ನ ವತಿಯಿಂದ ಸನ್ಮಾನಿಸಿ ಗೌರವಿಸಲಾಯಿತು. ಈ ಸಂದರ್ಭದಲ್ಲಿ ಪಂಡಿತ ಪಂಚಾಕ್ಷರಿ ಗವಾಯಿಗಳ ಟ್ರಸ್ಟಿನ ಗೌರವಾಧ್ಯಕ್ಷರಾದ ಡಾಕ್ಟರ್ ಪಂಡಿತ ನರಸಿಂಹಲು ವಡವಾಟಿಯವರು, ಅಧ್ಯಕ್ಷರಾದ ಪಂಡಿತ ಸುಗುರೇಶ ಹಸ್ಕಿಯಾಳ, ಪುಟ್ಟರಾಜ ಸಾಂಸ್ಕೃತಿಕ ಟ್ರಸ್ಟಿನ ಅಧ್ಯಕ್ಷರಾದ ಈರಣ್ಣ ಜಾಲಿಬೆಂಚಿ, ಟಿ ಚಿನ್ನಯ್ಯ ಸ್ವಾಮಿ, ಎಎಸ್ ರಘುಕುಮಾರ್, ವಿಜಯಕುಮಾರ್ ದಿನ್ನಿ, ಅಣವೀರಯ್ಯ ಸ್ವಾಮಿ, ಪಿಕಳಿಹಾಳ ಅಯ್ಯಪ್ಪ ಸ್ವಾಮಿ ಹಿರೇಮಠ, ಜಿಂದಪ್ಪ ಅಸ್ಕಿಹಾಳ, ವೀರೇಂದ್ರ ಕುರುಡಿ, ಚೇತನ್ ಕುಮಾರ್, ಕಲಾವಿದರು, ಕಲಾಭಿಮಾನಿಗಳು, ಸ್ಥಳೀಯ ಕಲಾವಿದರು, ಸಾರ್ವಜನಿಕರು, ಮಹಿಳೆಯರು ಉಪಸ್ಥಿತರಿದ್ದರು.